ಮನೇಲಿ ಕೊನೆಗೂ ಗ್ಯಾಸ್ ಖಾಲಿ ಆಯಿತು. ಗ್ಯಾಸ್ ಖಾಲಿಯಾಗಿ ಈಗ ಕಾರಲ್ಲಿ ಡಿಕ್ಕಿನಲ್ಲಿ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಸುಮಾರು ಕಡೆ ಹುಡ್ಕಾಡ್ತಾ ಇದ್ದೀನಿ ಗ್ಯಾಸ್ ಸಿಗತ್ತಾ ಅಂತೇಳಿ. ಬಟ್ ಇದುವರೆಗೂ ಎಲ್ಲೂ ಕನ್ಫರ್ಮ್ ಆಗಲಿಲ್ಲ. ಎಲ್ಲರಿಗೂ ಫೋನ್ ಮಾಡೋದಾಗಿದೆ, ಎಲ್ಲರಿಗೂ ಕೇಳ್ಕೊಂಡು ಹೋಗೋದಾಗಿದೆ. ಯಾರ ಮನೆಯಲ್ಲಿ ಪರಿಚಯದವ್ರ ಮನೆಗಳಲ್ಲಿ ಕೂಡ ಗ್ಯಾಸ್ ಅವ್ರವ್ರಿಗೆ ಮಾತ್ರ ಸಫಿಷಿಯೆಂಟ್ ಆಗಿದೆ, ಬೇರೆಯವ್ರಿಗೆ ಕೊಡಲಿಕ್ಕೆ ಗ್ಯಾಸ್ ಇಲ್ಲ. ಓಕೆ, ಅವರಿಗೂ ಬೇಕಲ್ಲ, ಅವ್ರವ್ರ ಮನೆಗೆ ಬೇಕಲ್ವಾ. ಇನ್ನೊಬ್ರಿಗೆ ಹೆಂಗೆ ಕೊಡ್ತಾರೆ? ಫಸ್ಟ್ ಪ್ರಿಫರೆನ್ಸ್ ಅವ್ರದ್ದು ತಾನೇ. ಪ್ರಾಬ್ಲಮ್ ಹೇಳಿದ್ನಲ್ಲ, ಉಜ್ವಲ್ ಯೋಜನೆ ಟ್ರಾನ್ಸ್ಫರ್ ಆಗದಲ್ಲೇ ಇರೋದು. ಬಟ್ ಈ ರೀತಿಯೂ ಸ್ಕೇರ್ಸಿಟಿ ಆಗುತ್ತೆ ಅಂತ ಅಂದಾಜು ಕೂಡ ಮಾಡಿರಲಿಲ್ಲ. ಸಡನ್ನಾಗಿ ವಾರ್ ಶುರು ಆಯಿತು, ಸಡನ್ ಸ್ಕೇರ್ಸಿಟಿ ಶುರು ಆಯಿತು. ಈಗ ಹುಡುಕಾಟದ ಪರಿಸ್ಥಿತಿಯಲ್ಲಿ ಆಗ್ಬಿಟ್ಟಿದೆ ನೋಡಿ. ಹಿಂದ್ಗಡೆ ಡಿಕ್ಕಿಲಿದೆ ನೋಡಿ, ಗ್ಯಾಸ್ ಸಿಲಿಂಡ್ರು ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಈಗ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಇದು ನೋಡಿ ಸಿಲಿಂಡ್ರ್. ಎಲ್ಲಿ ಸಿಗುತ್ತೆ ಇವತ್ತು ಅಂತೇಳಿ ಗೊತ್ತಿಲ್ಲ. ಒಟ್ಟು ಮನೇಲಿ ಖಾಲಿ ಆಗಿದೆ. ಒಂದು ಸಿಲಿಂಡ್ರ್ ಎತ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ನೋಡ್ಬಿಡೋಣ ಎಲ್ಲೆಲ್ಲಿ ಸಿಗುತ್ತೆ, ಏನೇನು ಆಗುತ್ತೆ ಅಂತೇಳಿ. ಯಾಕಂದರೆ ಗ್ಯಾಸ್ ಇಲ್ಲ ಅಂದರೆ ಮನೇಲಿ ಏನೇ ಇಲ್ಲ. ಕರೆಂಟ್ ಸ್ಟವಲ್ಲಿ ಆಗ್ತಾಯಿಲ್ಲ ಅಡುಗೆ ಮಾಡಲಿಕ್ಕೆ. ಕಂಪಲ್ಸರಿ ಬೇಕೇ ಬೇಕು, ಕಂಪಲ್ಸರಿ. ಈಗ ಹಾಕ್ಕೊಂಬಂದೆ, ಹುಡುಕ್ತಾ ಇದ್ದೀನಿ. ನೋಡೋಣ, ಇವತ್ತು ಇಡೀ ಆಲ್ಮೋಸ್ಟ್ ಅದೇ ಕೆಲಸ ಮಾಡ್ತೀನಿ ಅನಿಸುತ್ತೆ. ಯಾಕಂದರೆ ಮನೇಲಿ ಗ್ಯಾಸ್ ಇಲ್ಲ, ಬೇಕೇ ಬೇಕು ನೀಡು. ಯಾಕಂದರೆ ಎಷ್ಟು ವರ್ಷದ ಡಿಪೆಂಡೆನ್ಸಿ ಅಲ್ವಾ ಕರೆಂಟ್ ಸ್ಟವಲ್ಲಿ. ಏನಂದರೆ ಬೆಳಗ್ಗೆ ಚಪಾತಿ ಮಾಡುವಾಗ ಹಂಚಿಟ್ರೆ, ಅದ್ರ ಮೇಲೆ ಹಂಚಿಟ್ರೆ ಆಫ್ ಆಗ್ತಾಯಿದೆ. ಏನು ಮಾಡಬೇಕು? ಏನು ಮಾಡೋಕ್ಕೆ ಬರಲ್ಲ. ಪರಿಸ್ಥಿತಿ ಹಂಗಾಗಿದೆ. ನೋಡೋಣ, ಟ್ರೈ ಮಾಡ್ತಾ ಇದ್ದೀನಿ. ಸಿಗುತ್ತೋ ಇಲ್ಲೋ ನೋಡೇ ಬಿಡೋಣ. ಬನ್ನಿ, ಹುಡುಕ್ತಾ ಇದ್ದೀನಿ. ನನ್ನ ಜೊತೆಗೆ ನೀವು ಬನ್ನಿ. నేను ಹೋಗ್ತಾ ಇದ್ದೀನಿ, ಅವಾಗಿಂದ ಹುಡುಕ್ತಾ ಇದ್ದೀನಿ. ನೋಡೋಣ ಎಲ್ಲಿ ಸಿಗುತ್ತೆ, ಏನು ಸಿಗುತ್ತೆ. ಅದು ಒಂದು ಟ್ರೈ ಮಾಡಿಬಿಡೋಣ ಅಲ್ಲ. ನೋಡಿ, ಇಲ್ಲಿ ಯಾರ ಹತ್ರನ ಇತ್ತು, ಕೇಳಿದೆ. ಬಟ್ ಸಿಗಲ್ಲ ಅಂದರು. ಸಿಗಲ್ಲ ಅಂದರೆ ಕೊಡಲ್ಲ ಅಂತ. ಅಂದರೆ ಅವರಿಗೆ ಇಲ್ವಂತೆ, ಏನು ಮಾಮೂಲಿ ಬುಕ್ಕಿಂಗ್ ಇದೆ ಅಷ್ಟೇ ಬರೋದು, ಎಕ್ಸ್ಟ್ರಾ ಎಲ್ಲ ಸಿಗೋದಿಲ್ಲ ಈಗ ಅಂತ ಅಂದರು. ನೋಡಿ, ಅದೇ ಗ್ಯಾಪಲ್ಲಿ ಕಾರ್ AC ಒಂದು ರಿಪೇರಿ ಮಾಡಿಸ್ಬೇಕಿತ್ತು. ಇಲ್ಲೇ ಬಂದಿದೆ DR ಕಾರ್ AC ಅಂತೇಳಿ. ಇಲ್ಲೇ ಬಂದು ಕಾರ್ AC ರಿಪೇರಿ ಮಾಡಿಸ್ಬೇಕು ಅಂತೇಳಿ ಬಂದೆ. ಅದು ಒಂದು ಕೆಲಸ ಆಗ್ಬಿಡತ್ತದಾಗ. ಓಕೆ, ಇನ್ನೇನು AC ರಿಪೇರಿ ಮಾಡಿಸಿ ನೆಕ್ಸ್ಟ್ ಮತ್ತೆ ಕಂಟಿನ್ಯೂ ಗ್ಯಾಸ್ ಎಲ್ಲಿ ಸಿಗುತ್ತೆ ಅಂತ ಹುಡುಕ್ತೀನಿ. ಇದು ನೋಡಿ, ಕಾರು ರಿಪೇರಿ ಬಿಟ್ಟಿದ್ನಲ್ಲ, AC ವರ್ಕ್ ಇದೆ AC ಅಂತೇಳಿ. ಬಾನೆಟನ್ನು ಆಲ್ರೆಡಿ ಓಪನ್ ಮಾಡಿದ್ದಾರೆ. ಅಂದರೆ ಓಪನ್ ಮಾಡಿ ಚೆಕ್ ಮಾಡಿದ್ರು ಏನು ಕಂಪ್ಲೇಂಟ್ ಆಗಿರ್ಬೋದು ಅಂಥೇಳಿ. ಅದು ಕೆಳಗಡೆ ಒಂದು ಪೈಪ್ಲೈನ್ ಡ್ಯಾಮೇಜ್ ಆಗಿಬಿಟ್ಟಿದೆ. ಆ ಡ್ಯಾಮೇಜ್ ಆಗಿರೋದನ್ನು ತೆಗಿಬೇಕು. ಅದು ತೆಗೆದು ಸ್ವಲ್ಪ ಕಂಜೆಸ್ಟೆಡ್ ಜಾಗದಲ್ಲಿದೆ ಅಂಥೇಳಿ ಹೊರಗಡೆ ಆಗಲ್ಲ, ಒಳಗಡೆ ಆಗುತ್ತೆ ಅಂತ ಹಾಕ್ತಾ ಇದ್ದಾರೆ ಕಾರ್ನ ಒಳಗೆ. ಬಿಸಿಲು ಸಿಕ್ಕಾಬಿಟ್ಟಿರೋದ್ರಿಂದ ಒಳಗಡೆ ಕಾರ್ ಹಾಕಿದ್ರು. ಈಗ ನೋಡಿ, ಓಪನ್ ಮಾಡ್ತಿದ್ದಾರೆ. ಮುಂದುಗಡೆಯಿಂದ ಓಪನ್ ಮಾಡಿ ಕೆಳಗಡೆ ಪೈಪ್ ಡ್ಯಾಮೇಜ್ ಆಗಿರೋದು. ಅದು ಕೆಳಗಡೆ ಏನು ಬಿಚ್ತಾ ಇದ್ದಾರಲ್ಲ, ಆ ಬಿಚ್ಚುತ್ತಾ ಇರೋದು ಒಳಗಡೆ ಬರುತ್ತಲ್ಲಿ. ಇಲ್ಲಿದೆ ನೋಡಿ, ಇದು ಗ್ಯಾಸು ಇಲ್ಲಿಂದನೇ AC ಗ್ಯಾಸ್ ಅಂತ ಏನಿರುತ್ತಲ್ಲ, ಅದು ಇಲ್ಲಿಂದನೇ ಇಲ್ಲೊಂದು ಕಾಣುತ್ತೆ ನೋಡಿ, ಈ ಪೈಪಿಂದನೇ ಫಿಲ್ ಮಾಡೋಂಥದ್ದು AC ಗ್ಯಾಸ್. ಇದರಲ್ಲಿ ಈ ಪೈಪ್ಲೈನ್ಗಳು ಏನು ನೋಡಿದ್ರಲ್ಲ, ಅದೆಲ್ಲ ಈ AC ಪೈಪ್ಲೈನ್ಗಳು, AC ಪೈಪ್ಲೈನ್ಸ್ ಅವು. AC ಪೈಪ್ಲೈನು ಅಲ್ಯೂಮಿನಿಯಮು ಮತ್ತು ರಬ್ಬರ್ ಮಿಕ್ಸ್ ಇರುತ್ತೆ. ಎಲ್ಲ ಕಂಜೆಸ್ಟೆಡ್ ಜಾಗದಲ್ಲಿರುತ್ತೆ AC ಪೈಪ್ಲೈನ್ಗಳು. ಕೆಲವೊಂದು ಮಾತ್ರ ಕೈ ಸಿಗುತ್ತೆ, ಇನ್ನು ಬಾಕಿದೆಲ್ಲ ಕಂಜೆಸ್ಟೆಡ್ ಜಾಗ ಇರುತ್ತೆ. ಈ ಪೈಪೇ ಈ ಥರದ್ದೇ, ಅಂದರೆ ಇದು ಹೊಸದು, ಈ ಥರ ಪೈಪೇ ಡ್ಯಾಮೇಜ್ ಆಗಿದೆ ಅಂತ ಹೇಳಿದ್ರು. ಈಗ ಅದನ್ನೇ ರಿಮೂವ್ ಮಾಡ್ತಾಯಿದ್ದಾರೆ. ಅದರಲ್ಲಿ ಲೀಕೇಜ್ ಬಂದಿದ್ದು ಕೂಡ ಅಲ್ಲಿಂದನೇ ನೋಡಿ. ಅದೆಲ್ಲ ಅಡ್ಜಸ್ಟೇಬಲ್ಲು ಸ್ಪಾನರ್ಗಳು, ಬೆಂಡು ಎಲ್ಲ ಇಟ್ಕೊಂಡು ಅದರಿಂದ ತೆಗಿಬೇಕು. ಭಾಳ ರಿಸ್ಕಿ ಇರುತ್ತೆ. ಮೆಕ್ಯಾನಿಕ್ ಅಂದರೆ ತುಂಬ ನೋಡಿ, ತೆಗೆದು ನೋಡಿ, ಅದೇ ಇದು ಮೋಟರ್, AC ಮೋಟರು. ಇದೇ ಡ್ಯಾಮೇಜ್ ಆಗಿರೋಂಥ ಪಾರ್ಟ್. ಇದು ಹೋಲಾಗ್ಬಿಟ್ಟಿದೆ. ಅದು
ರಬ್ಬರಲ್ಲಿ ಹೋಲಾಗ್ಬಿಟ್ಟಿದೆ. ಅದನ್ನೀಗ ರಿಮೂವ್ ಮಾಡಿ ಬೇರೆ ಹಾಕ್ತಿದ್ದಾರೆ. ನೋಡಿ ಎಲ್ಲಿರುತ್ತೆ ಅಂತ ತೋರಿಸ್ತೀನಿ ನೋಡಿ. ಇದೆ ಇಲ್ಲಿ AC ಮೋಟರ್ ಏನಿದೆ ಅಲ್ಲಿ ಮೋಟರ್ ಕೂತ್ಕೊಳ್ಳುತ್ತೆ, ಅದೇ ಬೆಲ್ಟ್ ಅದು. ಅಲ್ಲಿಂದ ಮೋಟರ್ ರನ್ ಆಗಿ AC ಪಂಪು ವರ್ಕಾಗಿ ಪಂಪಿಂಗ್ ಆಗಿ ಕೂಲಿಂಗ್ ಬರೋವಂಥದ್ದು. ಇನ್ನೇನು ಅದು ಹಾಕಿದ್ಮೇಲೆ ರೆಡಿ ಆಯಿತು, ಹೊರಟಾಯ್ತು ನಾನು. ಕೊನೆಗೂ ಸುತ್ತಿ ಗ್ಯಾಸ್ ಸಿಲಿಂಡರ್ ಸಿಕ್ತು. ಯಾರೋ ಪುಣ್ಯಾತ್ಮರು ಸಿಲಿಂಡ್ರ್ ಕೊಟ್ಟಿದ್ದಾರೆ. ಓಕೆ, ಅವ್ರ ಮನೆ ಸಿಲಿಂಡ್ರೇ ಅದು. ನೋಡಿ ಗ್ಯಾಸ್ ಸಿಲಿಂಡ್ರು ಸಿಕ್ಕಿದೆ ನೋಡಿ, ಸೀಲ್ಡ್ ಇದೆ, ಸೀಲ್ಡ್ ಸಿಲಿಂಡ್ರ್ ಸಿಕ್ಕಿದೆ. ಇನ್ನು ಅವ್ರ ಹೆಸ್ರು ಹೇಳ್ಕೊಂಡು ಊಟ ಮಾಡ್ಬೋದು 1 ತಿಂಗಳು. ಗ್ಯಾಸ್ ಸಿಲಿಂಡ್ರು ಎಷ್ಟಕ್ಕೆ ಸಿಕ್ಕಿರ್ಬೋದು ಅಂತೇಳಿ ಕಮೆಂಟ್ ಮಾಡಿ ನೋಡೋಣ. ಯಾಕಂದರೆ ಸ್ಕೇರ್ಸಿಟಿ ಇರೋದ್ರಿಂದ, ಸ್ಕೇರ್ಸಿಟಿ ತುಂಬ ಇರೋದ್ರಿಂದ ಎಷ್ಟು ರೇಟಿಗೆ ಸಿಕ್ಕಿರ್ಬೋದು, ನಾನು ಎಷ್ಟಕ್ಕೆ ತಗೊಂಡಿರ್ಬೋದು ಅನ್ನೋದಕ್ಕೆ ಕಮೆಂಟ್ ಮಾಡಿ. ರೇಟ್ ಎಷ್ಟಕ್ಕೆ ಸಿಕ್ಕಿರ್ಬೋದು ಅಂತ. ಗೌರ್ಮೆಂಟ್ ರೇಟ್ ಎಷ್ಟಿದೆ ಅಂತ ಗೊತ್ತು, ಮಾರ್ಕೆಟಲ್ಲಿ ಎಷ್ಟು ನಡೀತಾ ಇದೆ ಅಂತ ಗೊತ್ತು. ನಾನು ಎಷ್ಟಕ್ಕೆ ತಗೊಂಡಿದ್ದೀನಿ ಅಂತ ಜಡ್ಜ್ ಮಾಡಿ ನೋಡೋಣ. ಕಾರ್ ರಿಪೇರಿ ಎಷ್ಟಾಯಿತು ಅಂತ ಹೇಳೋದು ಮತ್ತೆ, ಅಂದರೆ AC ರಿಪೇರಿ, AC ಏನು ಪೈಪ್ ಲೀಕೇಜ್ ಆಗಿತ್ತಲ್ಲ, ಪೈಪ್ ಲೀಕೇಜು ಮತ್ತು AC ರೀಫಿಲ್ಲಿಂಗಿಗೆ 3800 ಹೇಳಿದ್ರು. ಕೊನೆಗೆ 3500ಕ್ಕೆ ಫೈನಲ್ ಆಯಿತು. 3500. ಅಂದರೆ ಅದು ಎಲ್ಲೋ ತಾಗಿ, ಅಂದರೆ ಗಾಡಿದು ಹೈಟ್ ಕಡಿಮೆ ಇರೋದ್ರಿಂದ ಎಲ್ಲೋ ಯಾವಾಗೋ ಟಚ್ ಆಗಿದೆ. ಫಸ್ಟ್ ಟೈಮ್ ಅದು ಬಿಚ್ಚಿರೋದು ಆ್ಯಕ್ಚುಲಿ. ಆ ಪೈಪ್ ಏನಿದೆಯಲ್ಲ, ಆ ಪೈಪು ಡ್ಯಾಮೇಜ್ ಆಗಿ ಹೋಲ್ ಆಗಿ ಗ್ಯಾಸ್ ಲೀಕೇಜ್ ಆಗ್ತಾಯಿದೆ. ಎಷ್ಟೇ ಗ್ಯಾಸ್ ತುಂಬಿದ್ರು ಅದು ನಿಲ್ತಾ ಇರಲಿಲ್ಲ. ಹಂಗಾಗಿ ಈಗ ಕೆಲಸ ಪರ್ಫೆಕ್ಟ್ ಆಗಿದೆ. ಅದು ಕೆಲಸ ಆಯಿತು. ಕೊನೆಗೂ ಕೆಲಸ ಮುಗೀತು ಆಲ್ಮೋಸ್ಟು. ಇನ್ನು ನಮ್ಮ ಮಾಮೂಲಿ ಕೆಂಗನ್ ವಾಟರ್ ಮಿಷಿನಲ್ಲಿ ನೀರು ಕುಡ್ಬಿಟ್ಟು, ಹಿಂದಿನ ವೀಡಿಯೋದಲ್ಲಿ ಹಾಕಿದ್ದೆ ನೋಡಿ ಕೆಂಗನ್ ವಾಟರ್ ಅಂತೇಳಿ, ಏನು ಅಂತೇಳಿ ಯೂಸ್ ಆಗುತ್ತೆ ಅಂತೇಳಿ. ಅದೇ ಮಿಷಿನ್ ಇದು. ಅದರಲ್ಲೇ ನೀರು ಬರುವಂಥದ್ದು. 9.5 pH ವಾಟರ್ ಇದು. 9.5 pH ವಾಟ್ರು ನೀರು ಕುಡಿದ್ಬಿಟ್ಟು ಇವತ್ತಿನ ಕಾರ್ಯಕ್ರಮನ ಮುಗಿಸೋಣ. ಇದು ಹೈ ಅಲ್ಕಲೈನ್ ಇರುತ್ತೆ, ಹಂಗಾಗಿ ಬೆಸ್ಟ್ ವಾಟ್ರು. ವರ್ಲ್ಡ್ಸ್ ಹೆಲ್ತಿಯೆಸ್ಟ್ ವಾಟರ್ ಅಂತ ಹೇಳ್ತಾರೆ. ಓಕೆ, ರೆಗ್ಯುಲರ್ ಕುಡಿಬೇಕು, ಪ್ರತಿಯೊಬ್ಬರು ರೆಗ್ಯುಲರ್ ಕುಡಿಬೇಕಿದ್ದು. RO ವಾಟ್ರ್ಕ್ಕಿಂತನೂ ROನಲ್ಲಿ TDSನ ಮೇಂಟೈನ್ ಮಾಡಿ, ಏನು 100-120. ಅದಾದಮೇಲೆ ಈ ಮಿಷಿನಿಂದ ನೀರು ಬಂದಿದ್ದು ಕುಡಿಯೋದು ಬೆಸ್ಟು. ಬಿಸಿಲು ಜಾಸ್ತಿಯಾಗಿ ಈ ಬೇಸಿಗೆಗೆ ನೀರು ಕೂಡ ಬೆಚ್ಚಗಾಗ್ಬಿಟ್ಟಿದೆ. ಓಕೆ, ಇನ್ನೇನು ಗ್ಯಾಸ್ ಸಿಕ್ಕಿದೆ, ಸಿಲಿಂಡರ್ ಸಿಕ್ತು, ಕಾರ್ ಸರ್ವಿಸ್ ಆಗಿದೆ. ಇವತ್ತಿನ ಲಾಗ್ ಇಲ್ಲಿಗೆ ಮುಗಿತಾ ಇದೆ. ನೆಕ್ಸ್ಟ್ ಇನ್ನೊಂದು ಲಾಗಲ್ಲಿ ಸಿಗೋಣ. ನೆಕ್ಸ್ಟ್ ವೀಡಿಯೋವರೆಗೂ ಬಾಯ್. ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಇನ್ ಕೇಸ್ ಇಷ್ಟ ಆಯಿತು ಅಂದರೆ ಪ್ರತಿಯೊಂದು ಮಾಡಿ. ಏನು 3 ಹೇಳಿದೆ ಅಷ್ಟೂ ಮಾಡಿ. ಓಕೆ, ಬಾಯ್.